ನಟ ದರ್ಶನ್ ಅವರು ಜೈಲು ಪಾಲಾದ ಬೆನ್ನಲ್ಲೇ ಈ ಘಟನೆಗೆ ಸಂಬಂಧಪಟ್ಟಂತಹ ಕೆಲವು ಟೈಟಲ್ಗಳು ಸಾಲು ಸಾಲಾಗಿ ಫಿಲ್ಮ್ ಚೇಂಬರ್ಗೆ ರಿಜಿಸ್ಟ್ರೇಷನ್ ಆಗೋದಕ್ಕೆ ಬರ್ತಿರೋವಂಥದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಫಿಲ್ಮ್ ಚೇಂಬರ್ನ ಗೌರವ ಕಾರ್ಯದರ್ಶಿ ಬಾಮಾ ಗಿರೀಶ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಆಲ್ರೆಡಿ ನಿಮ್ಮ ಫಿಲ್ಮ್ ಚೇಂಬರ್ಗೆ ಟೈಟಲ್ ರಿಜಿಸ್ಟ್ರೇಷನ್ಗೆ ಬರ್ತಿರೋವಂಥದ್ದು ಡಿ ಗ್ಯಾಂಗ್ ಮತ್ತು ಕೈದಿ ನಂಬರ್ 6106 ಮತ್ತು ನಾವು ತೊಗೊಳ್ಳಿಲ್ಲ, ನಾವು ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ. ಮುಂದಕ್ಕೆ ಆ ಥರ ಟೈಟ್ಲ್ ಇವಾಗ ಕಾನೂನು ಚೌಕಟ್ಟಲ್ಲಿ ಇರೋದ್ರಿಂದ ನಾವು ಯಾವುದೇ ಟೈಟ್ಲ್ ಈ ಥರ ಬಂದರೆ ನಾವು ತೊಗೊಳ್ಳೋದಿಲ್ಲಮ್ಮ. ನಾವು ಯಾರು ಎಂಟರ್ಟೈನ್ ಮಾಡಲ್ಲ. ಏನು ಹೇಳಿ ಕಳಿಸ್ತಾ ಇದ್ದೀರಾ ಸರ್ ಅವರಿಗೆ? ಇದು ಕಾನೂನು ಚೌಕಟ್ಟಲ್ಲಿರೋದ್ರಿಂದ ಅದು ನಾವು ಯಾವುದೇ ನಿರ್ಧಾರ ನಾವು ತೊಗೊಳಕ್ಕಾಗೋದಿಲ್ಲ. ಹಾಗಾಗಿ ನಾವು ಅವನ್ನ ಹೇಳಿ ತಿಳಿ ಮಾಡಿ ಕಳಿಸ್ತಾ ಇದ್ದೀವಿ. ಸರ್, ಈಗ ಡಿ ಗ್ಯಾಂಗ್ ಮತ್ತು ಕೈದಿ ನಂಬರ್ 6106 ಸೇರಿದಂತೆ ಜೊತೆಗೆ ಪಟ್ಟಣಗೆರೆ ಶೆಡ್ ಈ ರೀತಿ ಹಲವು ಟೈಟಲ್ಗಳು ಫಿಲ್ಮ್ ಚೇಂಬರ್ನಲ್ಲಿ ರಿಜಿಸ್ಟರ್ ಆಗ್ತೆ ಅಂತ ಒಂದು ಸುದ್ದಿಗಳು ಕೇಳಿ ಬರ್ತಿರೋವಂಥದ್ದು. ಜೊತೆಗೆ ಈಗ ಫಿಲ್ಮ್ ಚೇಂಬರ್ ಅದಕ್ಕೆ ಒಂದು ಸಮ್ಮತಿ ಕೊಡ್ತಾ ಇಲ್ಲ ಟೈಟಲ್ ರಿಜಿಸ್ಟ್ರೇಷನ್ಗೆ, ಯಾಕಂದರೆ ಕೇಸ್ ಕೋರ್ಟ್ನಲ್ಲಿ ಇರೋ ಕಾರಣದಿಂದಾಗಿ. ಜೊತೆಗೆ ಸಿನಿಮಾ ತಂಡಗಳು ಏನು ಮಾಡ್ತಿದೆ ಅಂತ ಅಂದರೆ, ಇಲ್ಲಿ ರಿಜಿಸ್ಟ್ರೇಷನ್ ಆಗದೇ ಇದ್ರೂ ಪರವಾಗಿಲ್ಲ, ನಾವು ಕನ್ನಡ ವಾಣಿಜ್ಯ ಮಂಡಳಿನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಕೈದಿ ನಂಬರ್ 6106ನ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿರೋವಂಥದ್ದು. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಮೇಡಮ್. ಇಲ್ಲಿ ನಾವು ನಮ್ಮ ಕಾನೂನು ಚೌಕಟ್ಟಲ್ಲಿ ಏನಿದೆಯೋ ನಾವು ಅಷ್ಟು ಕೆಲಸ ಮಾಡ್ತೀವಿ ಮೇಡಮ್. ಜೊತೆಗೆ ಅವರು ಡಿ ಗ್ಯಾಂಗ್ನವ್ರು ಹೇಳ್ತಾ ಇದ್ರು, ನಮಗೆ ಕೊಟ್ಟಿಲ್ಲ, ಓಕೆ, ನಾವು ಮುಂಚೆನೇ ಅಂದ್ಕೊಂಡಿದ್ವಿ ಈ ಒಂದು ಟೈಟಲ್ನಲ್ಲಿ ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ. ಸೊ ನಮಗೆ ಕೊಟ್ಟಿಲ್ಲ ಅಂತಂದರೆ ಬೇರೆ ಯಾರಿಗೂ ಕೊಡಬಾರ್ದು ಅನ್ನೋ ಒಂದು ಪೋಸ್ಟನ್ನು ಹಾಕಿರುವಂಥದ್ದು ಆ ಟೀಮು. ರಾಕಿ ಸೋಮ್ಲಿ ಅವ್ರು ಏನಿದ್ದಾರೆ ಅವರೊಂದು ಪೋಸ್ಟ್ ಹಾಕಿದ್ರು. ಸೊ ಅದಕ್ಕೆ ನೀವು ಅದನ್ನು ಫಾಲೋ ಮಾಡ್ತೀರಾ ಸರ್? ಅಂದರೆ ಯಾರಿಗೂ ಫಾಲೋ ಮಾಡಿ ಯಾರಿಗೂ ಕೊಡೋದಿಲ್ಲ ಮೇಡಮ್. ಆ ಥರ ಮುಂದಿನ ದಿನಗಳಲ್ಲಿ ಯಾರಿಗೂ ಕೊಡೋದಿಲ್ಲ ಆ ಥರ. ಇದು ಕೇಸ್ ಎಲ್ಲ ಫೈನಲೈಸ್ ಆದಮೇಲೆ ಅವಾಗ ಏನಾದ್ರು ಕೊಡೋ ಚಾನ್ಸಸ್ ಇರುತ್ತೆ ಸರ್? ಅದು ಆಮೇಲೆ ನಾವು ಅವ್ರ ಹತ್ರ ಒಂದು ಅಂಡರ್ಟೇಕಿಂಗ್ ಲೆಟರ್ ತೊಗೊಂಡ್ವಿ. ಇದೇನೇ ಆದರೂ ನಾವೇ ಜವಾಬ್ದಾರಿ ಅಂತ ಒಂದು ಲೆಟ್ರ್ ತೊಗೊಂಡು ಆ ಥರ ಮುಂದಿನ ದಿನಗಳು ನೋಡ್ತೀವಿ. ಸೊ ನೋಡಿದ್ರಲ್ಲ, ಇದಿಷ್ಟು ಬಾಮಾ ಗಿರೀಶ್ ಅವರ ಮಾತು. ಇಲ್ಲಿ ಅಂದರೆ ದರ್ಶನ್ ಅವರ ಒಂದು ಬಂಧನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಟೈಟಲ್ಗಳು ಫಿಲ್ಮ್ ಚೇಂಬರ್ಗೆ ಬಂದರೆ ನಾವು ಸ್ವೀಕರಿಸೋದಿಲ್ಲ ಅನ್ನೋ ಒಂದು ಮಾತನ್ನು ಅವರು ಹೇಳ್ತಿರೋವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳರಾಜ್ ಗೋಪಾಲ್, ಟಿವಿ9 ಬೆಂಗಳೂರು.